ನಮಸ್ಕಾರ ವೀಕ್ಷಕರೇ, ನಮ್ಮ ನೆಲ ನಮ್ಮ ನುಡಿ ಕಾಶ್ಯಪಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವಾಗ ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ನೋಡೋಣ ಬನ್ನಿ. ಇಲ್ಲ ಮೇಡಮ್, ಇನ್ನೊಂದು ದೇವಸ್ಥಾನ ಹೇಳ್ತಿರಲ್ಲ, ಯಾವ್ದು ಹೇಳಿ? ಖಂಡಿತ ಹೇಳ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಹೋಬಳಿಯಲ್ಲಿರುವಂಥ ನಲ್ಲರಾಳ್ಳಪಲ್ಲಿ ಅನ್ನೋ ಒಂದು ಊರಲ್ಲಿ ಒಂದು ಸೊಗಸಾಗಿರೋ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಅದ್ಭುತವಾಗಿರುವಂತಹ ದೇವಸ್ಥಾನ. ಆರ್ಕಿಟೆಕ್ಚರಲ್ಲಾಗಲಿ, ಅದ್ರ ಇತಿಹಾಸ ಆಗಲಿ, ಅದರದ್ದು ಪವರ್ ಆಗಲಿ, ಅದರದ್ದು ಏನೇನು ಐತಿಹ್ಯ ಇದೆ ಅನ್ನೋದನ್ನ ಒಂದು ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೌದು, ಶ್ರೀ ರಾಮೇಶ್ವರ ದೇವಸ್ಥಾನ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ಪ್ರದೇಶವಾಗಿದೆ. ಕಡಿದಾದ ರಸ್ತೆಯಲ್ಲಿ ಸಾಗಿ ಒಂದು ಬೆಟ್ಟವನ್ನು ಹತ್ತಿದರೆ ಅಲ್ಲಿ ಆಸೀನರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ರಾಮೇಶ್ವರ. ಶ್ರೀರಾಮುಲು ಸ್ಥಾಪನೆ ಮಾಡಿರೋ ದೇವಸ್ಥಾನ. ಶ್ರೀರಾಮುಲು ಅಂದರೆ ಲಂಕಕ್ಕೆ ಹೋಗಿ ರಾಮರಾಸನ ಮರ್ದನೆ ಮಾಡಿ ಆವಾಗ ಸೀತಾನ ಕರ್ಕೊಂಡು ಬರೋ ಟೈಮ್ನಾಗ ಇದು ವಿಶ್ವಾಮಿತ್ರನ ಕೇಳಿದ್ರಂತೆ ಅವರು, ಸ್ವಾಮಿ ನಾವು ರಾಕ್ಷಸನ ರಾಮರಾಸನ ಸಂಪಾದನೆ ಮಾಡಿದ್ದೀವ, ನಮ್ಗೆ ಅದೇನಾದರೂ ದೋಷ ಆಯ್ತಾ ಅಂತ ಕೇಳಿದ್ರಂತೆ. ಆವಾಗ ವಿಶ್ವಾಮಿತ್ರರು ಹೇಳಿದ್ರಂತೆ, ಅಪ್ಪ ವಿಪರೀತ, ಅವನು ಶಿವನ ಭಕ್ತನು, ಮಹಾಭಕ್ತನವನು, ಅವನು ಸತ್ತಿರೋದು ನಮಗೂ ಶಾಪ ಇದ್ದೇ ಇರ್ತದ. ಏನಂದರೆ ನೀನು ಅಯೋಧ್ಯಕ್ಕೆ ಹೋಗೋ ಅಷ್ಟೊತ್ತಿಗೆ 101 ಲಿಂಗ ದೇವಸ್ಥಾನಗಳು ಸ್ಥಾಪನೆ ಮಾಡಿ ನಿನಗೆ ಅಲ್ಲಿ ಸೀತಾನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ವಿ. ದೇವಸ್ಥಾನ ಬಂದು 3000 ವರ್ಷ ಹಿಂದಿನದು. ಚೋಳರ ಕಾಲದ್ದು ದೇವಸ್ಥಾನ. ಜಗನ್ನಾಚಾರ್ಯ ಕಾಲದಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿದೆ. ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ಸ್ಥಾಪನೆ ಮಾಡಿದ್ರು. ಅಡವಿಯಲ್ಲಿದ್ದಾಗ ಸೀತಾದೇವಿ ನಂಗೆ ಬಾಯಾರಿಕೆ ಆಗ್ತಾಯಿದೆ, ದಾಹ, ನೀರು ಬೇಕು ಅಂತ ಶ್ರೀರಾಮಚಂದ್ರನ ಸೀತಾದೇವಿ ಕೇಳಿದ್ರಂತೆ. ಕೇಳಿದಾಗ ಇಲ್ಲಿ ಅಡವಿನಲ್ಲಿ ನೀರೆಲ್ಲಿ ಸಿಗುತ್ತೆ, ಇಲ್ಲೇನಿದೆ ಹಾಗೆ ಹೀಗೆ ಅಂದಾಗ, ಇಲ್ಲ ನಂಗೆ ಬಹಳ ದಾಹ ಆಗ್ತಾಯಿದೆ, ಬಾಯಾರಿಕೆ ಆಗ್ತಾಯಿದೆ, ನಂಗೆ ನೀರು ಬೇಕೇ ಬೇಕು, ನಂಗೆ ನೀರು ನನಗೆ ಬರೋಕ್ಕಾಗೋದಿಲ್ಲ, ನಿಮ್ಮ ಜೊತೆ ನಾನು ಬರೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ. ಆವಾಗ ಏನು ಮಾಡೋದು, ಈ ಅಡವಿನಲ್ಲಿ ನೀರೆಲ್ಲಿಗೆ ಹೋಗೋದು ಅಂತಂದಾಗ ಶ್ರೀರಾಮಚಂದ್ರನು ಬಂಡೆಗೆ ಬಾಣ ಹೊಡೆದಿದ್ದಾರೆ. ಬಾಣ ಹೊಡೆದಾಗ ಅಲ್ಲೇ ಬಂಡೆ ಸೀಳಿಬಿಟ್ಟು ಅಲ್ಲೇ ನೀರು ಉದ್ಭವ ಆಯ್ತಂತೆ. ನೀರು ಯಾವಾಗ ಉದ್ಭವ ಆಯಿತೋ ಆವಾಗ ನೀರು ಎಲ್ಲರೂ ಕುಡಿದ್ರಂತೆ. ನೀರು ಕುಡಿದಾಗ ನೀರು ಚೆನ್ನಾಗಿತ್ತಂತೆ. ಆವಾಗ ಸೀತಾದೇವಿ ಹೇಳಿದಂತೆ, ನೀರು ಬೇಕು ಅಂದರೆ ಬಾಣ ಹೊಡೆದ್ರೆ ನೀರು ತರಿಸ್ಕೊಟ್ರೆ, ನಾವಿಲ್ಲಿ ಬಂದಿರುವಂಥ ಸ್ಥಳ ಏನೋ ಒಂದು ನಮ್ಮದೊಂದು ಚರಿತ್ರೆ ಇರಬೇಕು ಅಂತ ಹೇಳಿದಾಗ ಇನ್ನೂ ಏನು ಮಾಡಬೇಕು ಅಂತ ಕೇಳಿದಂತೆ. ಅವಾಗ ಇನ್ನೂ 2 ಬಾಣ ಹೊಡಿಬೇಕು ನೀವು, ರಾಮ ಲಕ್ಷ್ಮಣ ಸೀತಾ ಅಂದ್ಬಿಟ್ಟು 3 ದೊಣೆಗಳಾಗಬೇಕು, 3 ಕಲ್ಯಾಣಿಗಳಾಗಬೇಕು, ಇಲ್ಲಿ ಎಲ್ಲ ಕಾಲದಲ್ಲೂ ನೀರಿರಬೇಕಿಲ್ಲಿ. ನೀರು ಅನ್ನೋದು ಭಗವಂತನ ಒಂದು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು, ಆ ನೀರನ್ನೇ ಬಳಸಬೇಕು ಅಂತ ಹೇಳಿದಾಗ ಅವ ಆಂಜನೇಯನ ಮಗಬ್ಬ ಇಲ್ಲಿ ಪ್ರತಿಷ್ಠೆ ಮಾಡಿಬಿಟ್ಟು ಮುಂದಿನ ಒಂದು ಪ್ರವಾಹಕ್ಕೆ ಹೋಗೋಣ ಅಂತ ಆಂಜನೇಯನ ಹೋಗ್ಬಿಟ್ಟು ಲಿಂಗ ತಗೊಂಡು ಬರಬೇಕಾದ್ರೆ ದಾರಿನಲ್ಲಿ ರಾಕ್ಷಸರು ಅಟ್ಯಾಕ್ ಮಾಡಿದ್ದಾರೆ ಆಂಜನೇಯನ. ಯಾವಾಗ ಅಟ್ಯಾಕ್ ಮಾಡಿದ್ರು ಬರೋದು ತಡ ಆಗಿದೆ. ಇಲ್ಲಿ ಶ್ರೀರಾಮರು ಕಾಯ್ಕೊಂಡಿದ್ದಾರೆ, ಆಂಜನೇಯನ ಬರಲ್ವಲ್ಲಪ್ಪ, ದುರ್ಮೂರ್ತ ಬಂದ್ಬಿಡ್ತಾ ಇದೆ, ಏನು ಮಾಡೋದು, ಹಿಂಗೆ ಪ್ರತಿಷ್ಠೆ, ದುರ್ಮೂರ್ತ ಹೆಂಗೆ ಪ್ರತಿಷ್ಠೆ ಮಾಡೋದು, ಏನು ಮಾಡೋದು ಅಂತ ಅಂದ್ಕೊಂಡು ಆವಾಗ ಮಣ್ಣಿನಲ್ಲಿ ಲಿಂಗದ ಪ್ರತಿಮೆ ಮಾಡಿ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ.
ರಾಮಲಿಂಗೇಶ್ವರ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಆಂಜನೇಯನು ಲಿಂಗ ತಗೊಂಡು ಬಂದಿದ್ದಾನೆ. ಗುರುಗಳೇ, ನನ್ನ ದಾರಿಯಲ್ಲಿ ತೊಂದರೆ ಆಗೋಯ್ತು, ಬರೋದು ತಡ ಆಗೋಯ್ತು, ಬರೋಳಿಗೆ ನೀವು ಇಲ್ಲಿ ಪ್ರತಿಷ್ಠೆ ಮಾಡಿಬಿಟ್ಟಿದ್ದೀರಾ, ಇವಾಗ ಈ ಲಿಂಗ ನಾನೇನು ಮಾಡೋದು, ಇವಾಗ ಅಲ್ಲಿ ತಪ್ಪಿಸ್ಕೊಂಡು ತಗೊಂಡ್ಬಂದಿದ್ದೀನಿ, ಈ ಲಿಂಗ ನಾನು ಎಲ್ಲಿಡಬೇಕು, ನಾನು ಏನು ಮಾಡೋದು ಇವಾಗ ಈ ಲಿಂಗನ ಅಂತೆಲ್ಲ ಭಾಳ ತಡ ಆಯ್ತಪ್ಪ, ಏನು ಮಾಡೋದು, ದುರ್ಮೂರ್ತಲ್ಲಿ ಹೆಂಗೆ ಪ್ರತಿಷ್ಠೆ ಮಾಡೋದು ಅಂದ್ಬಿಟ್ಟು ಪ್ರತಿಷ್ಠೆ ಮಾಡಿಬಿಟ್ಟಿದ್ದೀವಿ. ಈ ಲಿಂಗನ ನಿನ್ನ ಹೆಸರಲ್ಲೇ ಪ್ರತಿಷ್ಠೆ ಮಾಡ್ಕೊಡ್ತೀನಿ, ನಿನ್ನ ದರ್ಶನ ಮಾಡಿಕೊಂಡೇ ನಾನು ದರ್ಶನಕ್ಕೆ ಬರಲಿ ಅಂದ್ಬಿಟ್ಟು ಪಕ್ಕದಲ್ಲಿ ಹನುಮರಾಮಲಿಂಗೇಶ್ವರ ಅಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿದೆ. ಅಲ್ಲಿಗೆ ಹೋಗಿ ಭಕ್ತಾದಿಗಳು ಅದರಲ್ಲಿ ಸ್ನಾನ ಮಾಡಿ ಮೊದಲು ನಿನ್ನ ಲಿಂಗಕ್ಕೆ, ನೀವು ತಂದಿರೋದಂಥ ಲಿಂಗಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಇಲ್ಲಿ ದರ್ಶನ ಮಾಡಿಕೊಂಡ್ಲಿ. ನೀವೇನೋ ಇಂಟು ಮಾಡಿದ್ರೋ ನಮ್ಮ ದೇವಸ್ಥಾನಕ್ಕೆ ಬರೋರ್ಗೆ ನಾನೇನು ಮಾಡಬೇಕು ಅಂತ ಹೋಗ್ಬಿಟ್ಟು ಈ ಕಡೆಗೆ ಇಲ್ಲಿ ಅವನು ಎಷ್ಟು ಉದ್ದ ಅವನು ಹಂಗೆ ತುಳಿದ್ಬಿಟ್ಟವನು. ಇಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಅಮ್ಮನವರು ಪಾರ್ವತಿ ದೇವಿ ಇದೆ. ಮಹಾಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಚಂಡಿಕೇಶ್ವರ ದೇವಸ್ಥಾನ ಇದೆ. ನವಗ್ರಹಗಳ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿಯೊಂದು ದೇವರುಗಳು ಪ್ರತಿಷ್ಠಾಪನೆ ಮಾಡಿ ಅಮಾವಾಸ್ಯೆ ಮತ್ತು ಅಷ್ಟಮಿ ದಿವಸ ವಿಶೇಷ ಪೂಜೆಗಳು ನಡೀತದೆ, ಅಭಿಷೇಕಗಳು ನಡೀತದೆ. ಇಲ್ಲಿ ಭಾಳ ಜನ ಬರ್ತಾರೆ. ಭಾಳ ಎಲ್ಲ ಅನುಕೂಲಗಳು ಇದೆ. ಭಕ್ತಾದಿಗಳು ಬಂದು ಅಲ್ಲಿ ಒಂಥರ ಮಾನಸ ಕಾಯಿಲೆ, ಮಕ್ಕಳಾದರೆ ಇರೋರು, ಮದುಗಳಾಗದೇ ಇರೋರು ಅಂಥವರು ಇತಿಹಾಸದಿಂದ ಮೊದಲು ನಮ್ಮ ಚಿಕ್ಕ ತಾತಗಳಿಂದ ಕೇಳ್ತಾ ಇದ್ದಿದ್ವಿ. ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಒಂದು ಥರ ಮಾನಸ ಕಾಯಿಲೆನೂ ಅವಕಾಶ ಆಗಿದೆ. ಇದು ಮಕ್ಕಳು ಆಗಿದೆ, ಮದುಗಳಾಗಿರೋರ್ಗೂ ಮದುಗಳಾಗಿದೆ. ನಮ್ಮ ಸುತ್ತಮುತ್ತ ಈ ಹಳ್ಳಿಗಳವು ನೋಡ್ಬೋದ, 16 ಹಳ್ಳಿಗಳವೆ. ಹಳ್ಳಿಗಳವ್ರಿಗೆಲ್ಲನೂ ಒಳ್ಳೆಯದಾಗುತ್ತೆ ಸ್ವಾಮಿ.